ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಸ್ ಆರ್ ನೋ ರೀಡಿಂಗ್. ನೀವು ಅಂದ್ಕೊಂಡಿರುವಂತಹ ಕೆಲಸ ನೀವು ಅಂದ್ಕೊಂಡಂತಹ ಸಮಯಕ್ಕೆ ಆಗುತ್ತಾ ಅಥವಾ ಇಲ್ವಾ, ಆಗದೇ ಇದ್ದರೆ ಅದಕ್ಕೆ ಬ್ಲಾಕೇಜಸ್ ಏನಾದರೂ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗಿರುತ್ತೆ. ಲವ್ ರೀಡಿಂಗ್ ಅಂತೂ ಅಲ್ವೇ ಅಲ್ಲ. ಲವ್ ನೀವು ರೆಸನೇಟ್ ಮಾಡ್ಕೊಂಡ್ರೆ, ಅಂದರೆ ಲವ್ ವಿಚಾರವಾಗಿ ಏನಾದರೂ ಎಸ್ ಆರ್ ನೋ ಅಂದ್ಕೊಂಡ್ರೆ ಅದನ್ನು ಓಕೆನೆ. ನಿಮ್ಮ ಕೆರಿಯರ್ ವಿಚಾರ ಆಗಿರಬಹುದು, ಫಿನಾನ್ಷಿಯಲಿ ವಿಚಾರ ಆಗಿರಬಹುದು, ನಿಮ್ಮ ಹೆಲ್ತ್ ವಿಚಾರ ಆಗಿರಬಹುದು, ಯಾವುದೇ ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಎಸ್ ಆರ್ ನೋ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ನೀವು ಅಂದ್ಕೊಂಡಂತಹ ಕೆಲಸಗಳು, ನೀವು ಅಂದ್ಕೊಂಡಂತಹ ಸಮಯಕ್ಕೆ, ನೀವು ಅಂದ್ಕೊಂಡಂತಹ ವಿಚಾರ ಅದು ನಿಮ್ಮ ಲೈಫಲ್ಲಿ ಆಗತ್ತಾ ಅಥವಾ ಇಲ್ವಾ, ಆಗದೇ ಇದ್ದರೆ ಬ್ಲಾಕೇಜಸ್ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಅಂದ್ಕೊಂಡಂತಹ ಕೆಲಸ ನೀವು ಅಂದ್ಕೊಂಡಂತಹ ಸಮಯಕ್ಕೆ ಆಗುತ್ತಾ ಅಥವಾ ಇಲ್ವಾ, ಆಗದೆ ಇದ್ದರೆ ಅದಕ್ಕೆ ಬ್ಲಾಕೇಜಸ್ ಏನಿದೆ, ಇನ್ನೂವರೆಗೂ ಕೂಡ ಅದು ಆಗದೆ ಇದ್ದರೆ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಓಕೆ, 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಒಂದಷ್ಟು ನಿಧಾನ, ನೀವೇನಾದರೂ ಹಣದ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ದರೆ ಒಂದಷ್ಟು ನಿಧಾನವಾಗಿ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಆ್ಯಕ್ಚುಲಾಗಿ ಈ ಕೆಲಸ ಆಗಲೇ ಬೇಕಾಗಿತ್ತು, ಬಟ್ ಯಾರೋ ಒಬ್ಬರಿಂದ, ಅಂದರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆಗಿರಬಹುದು, ಅದೊಂದಷ್ಟು ಆಗದೇ ಇರುವಂತಹ ರೀತಿಯಲ್ಲಿ ತಡೀತಾ ಇರಬಹುದು. ಹಾಗೆ ಈ ವ್ಯಕ್ತಿ ಏನಿದಾರಲ್ಲ, ಒಂದಷ್ಟು ಬ್ರಾಡ್ ಮೈಂಡ್, ಅಂದರೆ ಎಲ್ಲನೂ ಕೂಡ ಯೋಚನೆ ಮಾಡಿ ಮುಂದುವರಿಯುವಂತಹ ವ್ಯಕ್ತಿಯಾಗಿರೋದ್ರಿಂದ ಒಂದಷ್ಟು ನಿಧಾನ ಆಗ್ತಾ ಇರಬಹುದು ಕೆಲಸಗಳು. ಯಾವುದೇ ಕೆಲಸನ ನೀವು ಮೈಂಡ್ನಲ್ಲಿ ಇಟ್ಕೊಂಡಿರಿ, ಫಿನಾನ್ಷಿಯಲಿ ಆಗಿರ್ಬೋದು, ಏನೇ ಇರಬಹುದು, ಬಟ್ ಅದ್ಭುತವಾಗಿ ಈ ಕೆಲಸ ಆಗತ್ತೆ. ಆಗದೆ ಇಷ್ಟು ದಿನದವರೆಗೂ ಆಗದೆ ಕಾಯಿಸಿದ್ದೇನಕ್ಕೆ ಗೊತ್ತಾ, ನಿಮ್ಮಲ್ಲಿ ಒಂದಷ್ಟು ದಾನ ಧರ್ಮಗಳು ನೀವು ಮಾಡಬೇಕಾಗಿತ್ತು. ಅಥವಾ ನೀವು ಯಾವುದೋ ಒಂದು ಕೆಲಸ ಆದರೆ ನಾನು ಈ ಸಂಕಲ್ಪನ ಮಾಡ್ಕೊಂಡಿದ್ದೀನಿ, ಅಥವಾ ಈ ರೀತಿ ಏನಾದರೂ ಒಂದು ಕಾಣಿಕೆನ ಕೊಡ್ತೀನಿ ಅಂತ ಭಗವಂತನಿಗೋ, ಅಥವಾ ಏನಾದರೂ ಒಂದು ನಿಮ್ಮಲ್ಲಿ ಆ ಶೇರಲ್ಲಿ ಯಾವುದಾದ್ರೂ ಒಂದು ಭಾಗನ ನಾನು ಎತ್ತಿಡ್ತೀನಿ ಅನ್ನುವಂತಹ ಭಗವಂತನಿಗೋಸ್ಕರ, ಅಥವಾ ಭಗವಂತನ ಹೆಸರು ಹೇಳ್ಕೊಂಡು ಬೇರೆ ರೂಪದಲ್ಲಿ ಹಸಿದವರಿಗೆ ಅನ್ನ ಕೊಡಿಸುವ ರೂಪದಲ್ಲಾದರೂ ನೀವು ದಾನ ಧರ್ಮಗಳನ್ನು ಈ ಹಿಂದೆ ಮಾಡಿದ್ದಿದ್ರೆ ಆ ಕೆಲಸ ಇನ್ನಷ್ಟು ಬೇಗ ಆಗ್ತಿತ್ತು ಅಂತ ಹೇಳಿ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇದೇ ವಿಚಾರದಲ್ಲಿ ಸಂತೋಷದ ಒಂದು ಏನಿದೆ ಸಂದೇಶ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಇದೇ ವಿಚಾರವಾಗಿ ಒಂದಷ್ಟು ಟ್ರಾವೆಲಿಂಗ್ ಕೂಡ ಮುಂದೆ ಮಾಡುವಂತಹ ಸಾಧ್ಯತೆಗಳಿದೆ. ಬಹಳಷ್ಟು ಅವಕಾಶಗಳು ತಡೆದು ಏನು ನಿಧಾನವಾಗಿ ಆ ಕೆಲಸ ಆಗ್ತಾ ಇದೆಯಲ್ಲ, ಈ ಕೆಲಸ ಆದ ನಂತರದಲ್ಲಿ ನೀವು ಬಹಳಷ್ಟು ಟ್ರಾವೆಲಿಂಗ್ಗಳು ಮಾಡ್ತಾ ಇರ್ತೀರಿ. ಹಾಗೆ ಬಹಳಷ್ಟು ಅವಕಾಶಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಹಾಗೆ ನಿಮಗೆ ಈ ಕೆಲಸ ಈಗ ಆಗ್ತಾ ಇರುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಗುರುಬಲ ಬಂದಿರೋದ್ರಿಂದ ಬಹಳಷ್ಟು ನೀವು, ಅಥವಾ ಗುರುಮುಖೇನ ಯಾವುದಾದ್ರೂ ಒಂದು ತೀರ್ಥಸ್ಥಾನನೋ, ಅಥವಾ ಗುರುಮುಖೇನ ಯಾವುದಾದ್ರೂ ಒಂದು ಪೂಜೆನೋ, ಹೋಮನೋ, ಇದನ್ನೆಲ್ಲ ಮಾಡಿಸಿರೋದಕ್ಕೆ ಈಗ ಆ ಕೆಲಸ ಆಗೋದಕ್ಕೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಈ ಹಿಂದೆ ಶತ ಪ್ರಯತ್ನಗಳನ್ನು ಮಾಡಿದ್ರಿ, ಬಹಳಷ್ಟು ಅದ್ರ ಬಗ್ಗೆ ಸ್ಟ್ರಗಲ್ ಮಾಡಿದಿರಿ, ಆ್ಯಕ್ಷನ್ಸ್ಗಳನ್ನ ತೊಗೊಂಡಿದ್ರಿ, ಓಡಾಟಗಳನ್ನು ಮಾಡಿದಿರಿ, ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ರಿ. ಈಗಲೂ ಕೂಡ ಈ ಕೆಲಸ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದಷ್ಟು ಅನುಮಾನದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ. ಬಟ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆಗಲೇಬೇಕು, ಹಾಗೆ ಆಗುತ್ತೆ ಈ ಕೆಲಸ. ಹಾಗೆ ಇಲ್ಲಿ 2 ಆಫ್ ವಾಂಡ್ಸ್ ಬಂದಿದೆ. ಆ್ಯಕ್ಷನ್ ತಗೊಳ್ಳಿ, ಈ ಕೆಲಸ ಆಗೇ ಆಗುತ್ತೆ ಅನ್ನುವಂತಹ ದೃಢ ನಂಬಿಕೆ ನೀವು ನಿಮ್ಮ ಮೈಂಡ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಗುರುಬಲ ಇರೋದ್ರಿಂದ, ಅದರಲ್ಲೂ ಸ್ಟ್ರೆಂತ್ ಕಾರ್ಡ್ ಔಟ್ಕಮ್ ಬಂದಿದೆ. ಆಬ್ವಿಯಸ್ಲಿ ನಿಮಗೆ ಈ ಕೆಲಸ ಆಗಲೇಬೇಕು, ಹಾಗೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ನನಗೆ ತೋರಿಸ್ಕೊಡ್ತಾ ಇದೆ. ಸೊ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋದು ನಾನು ಹೇಳ್ಬಿಡ್ತೀನಿ. ನೀವು ಒಂದಷ್ಟು ಈ ಹಿಂದೆ ದಾನ ಧರ್ಮಗಳನ್ನು ಮಾಡೋದು ಒಂದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರಿ, ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಯಾರಾದರೂ ನಿಮ್ಮ ಹತ್ರ ನಿಮಗೆ ಒಂದು ಹೆಲ್ಪ್ ಕೇಳ್ಕೊಂಡು ಬಂದಿರಬಹುದು. ಯಾವುದೇ ಒಂದು ವಿಚಾರಕ್ಕೆ, ಬಟ್ಟೆ ವಿಚಾರಕ್ಕೋ, ಅಥವಾ ಕೆಲಸದ ವಿಚಾರಕ್ಕೋ, ಅಥವಾ ಯಾವುದೋ ಒಂದು ಹಣದ ವಿಚಾರಕ್ಕೋ, 100 ರೂಪಾಯಿ ಇದರಲ್ಲಿ 1 ರೂಪಾಯಿ
ಕೊಟ್ಟಾದರೂ ನೀವು ಏನಿದೆ ಆ ದೋಷಗಳನ್ನು ಪರಿಹಾರ ಮಾಡ್ಕೊಂಡ್ಬಿಡಿ. ಓಕೆ, ಇನ್ನಷ್ಟು ಬೇಗ ಆಗತ್ತೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ಗುರುಬಲ ಹೆಚ್ಚಾಗಿರೋದಕ್ಕೆ, ಹಾಗೆ ನೀವು ಈ ಹಿಂದೆ ಮಾಡಿದಂಥ ಸ್ಟ್ರಗಲ್ ಆಗಿರಬಹುದು, ನಿಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ನೀವು ಪೂಜೆಯನ್ನು ಮಾಡಿಸಿರ್ಬೋದು, ಹೋಮಗಳನ್ನು ಮಾಡಿಸಿರ್ಬಹುದು, ಗುರುಮುಖೇನ ಬಹಳಷ್ಟು ನೀವು ಕೇಳಿರ್ಬೋದು. ಈಗ ನಿಮ್ಮ ಸಮಯ ಬಹಳಷ್ಟು ಗುರುಬಲದಿಂದ ಕೂಡಿರೋದಕ್ಕೆ ಈ ಕೆಲಸ ಆಗ್ತಾ ಇದೆ. ಸ್ಟ್ರೆಂತ್ ಕಾರ್ಡ್ ಪರ್ಟಿಕ್ಯುಲರ್ ಆಗಿ ಬಂದಿರೋದ್ರಿಂದ ಆಬ್ವಿಯಸ್ಲಿ ಈ ಕೆಲಸ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಯಾವುದೇ ವಿಚಾರದಲ್ಲಿ ಇದನ್ನು ನೋಡ್ತಾ ಇದ್ರಿ, ಯಾವುದಾದ್ರೂ ಒಂದು ವಿಚಾರನ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿ. ಆ ಕೆಲಸ ನಿಮಗೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲ ಅನ್ನೋದಾದರೆ ಯಾಕೆ ಅನ್ನುವಂತಹ ವಿಚಾರಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ನೀವು ನಂಬುವಂತಹ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಿಂಗ್ ಆಫ್ ಕಪ್ಸ್ ಬಂದಿದೆ, 2 ಆಫ್ ಸ್ವಾರ್ಡ್ಸ್ ಬಂದಿದೆ, 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಹಾಗೇನು ಇಲ್ಲೂ ಕೂಡ ಓಕೆ, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಬಹಳಷ್ಟು ನಿಮ್ಮ ಸಂಬಂಧಗಳ ವಿಚಾರದಲ್ಲಿ ಏನಾದರೂ ನೀವು ನೋಡ್ತಾ ಇರಬಹುದು, ಬ್ಲ್ಯಾಂಕ್ ಆಗಿದ್ರಿ ಸಂಬಂಧದ ವಿಚಾರವಾಗಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಕೆಲವು ಸಂಬಂಧಗಳಿಂದನೇ ಇಲ್ಲಿ ಬಹಳಷ್ಟು ನೋವುಗಳು ನೀವು ತಿಂತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಮೇಜರ್ ಆಗಿ ನಾನು ಅದನ್ನು ನೋಡ್ಬೋದು, ಬಟ್ ಆದರೆ ಮೇಜರ್ ಕಾರ್ಡ್ಗಳು ಯಾವುದು ಬಂದಿಲ್ಲ ಇಲ್ಲಿ. ಮೇಜರ್ ಕಾರ್ಡ್ ಬಂದಿರೋದು ಒಳ್ಳೆಯದೇ ಬಂದಿದೆ. ಮೈನರ್ ಆಗಿ ಇದನ್ನೆಲ್ಲ ಈ ತಾತ್ಕಾಲಿಕ ಸಮಯದಲ್ಲಿ ನೀವೇನು ಅನುಭವಿಸ್ತಾ ಇದ್ದೀರಿ, ಯಾರಿಂದಾಗಿಯೋ ಅಥವಾ ನಿಮಗೆ ಗೊತ್ತಿರೋರಿಂದನೋ ಅಥವಾ ಫ್ರೆಂಡ್ ಸರ್ಕಲಲ್ಲೋ ಅಥವಾ ಫ್ಯಾಮಿಲಿಗಳಿಂದನೋ ಆ ಕೆಲಸ ಆಗದೆ ಇರೋದಕ್ಕೆ ಏನೋ ಒಂದು ತಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೆಗೆಟಿವ್ ಕಾರ್ಡ್ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬ್ಲ್ಯಾಂಕ್ ಆಗಿದ್ರಿ, ಈ ಕೆಲಸ ಆಗುತ್ತೋ ಇಲ್ವೋ, ಭಾಳಷ್ಟು ಕನಸುಗಳನ್ನು ಕಟ್ಕೊಂಡಿದ್ರಿ, ನಾನು ಯಾವ ರೀತಿ ಆ್ಯಕ್ಷನ್ನ ತಗೊಳ್ಬೇಕು ಈ ವಿಚಾರವಾಗಿ, ಆಗುತ್ತಾ ಇಲ್ವಾ ಅನ್ನುವಂಥ ಒಂದು ಕೂಡ ಹೋಪ್ ಕೂಡ ಇಲ್ಲ ನಿಮಗೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಈ ವಿಚಾರವಾಗಿ ನೀವು ಬಹಳಷ್ಟು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಿ, ನೆಗೆಟಿವ್ ಥಾಟ್ಸ್ಗಳೆಲ್ಲ ಬಂದಿತ್ತು, ನೆಗೆಟಿವ್ ಆಗಿ ಯೋಚನೆಗಳನ್ನು ಕೂಡ ಆಗಾಗ ಬರ್ತಾ ಇರುತ್ತೆ. ಈ ಕೆಲಸ ಆಗದಿದ್ದರೆ ಈ ವಿಚಾರ ಯಾವ ವಿಚಾರದಲ್ಲಿ ನೀವು ನೋಡ್ತಾ ಇದ್ರಿ, ಇದು ಆಗದಿದ್ದರೆ ನಾನು ಯಾವ ರೀತಿ ಆ್ಯಕ್ಷನ್ ತೊಗೊಳ್ಬೇಕು ನನ್ನ ಲೈಫಲ್ಲಿ ಅನ್ನುವಂತಹ ರೀತಿಯಲ್ಲೇ ಇನ್ನೂ ಕೂಡ ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಈ ಕೆಲಸ ಆಗುತ್ತಾ ಇಲ್ವಾ ಅಂತ ನಾನು ನೋಡೋದಕ್ಕೆ ಹೋದರೆ ಈ ಕೆಲಸ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ನೀವು ಅಂದ್ಕೊಂಡಂತಹ ಸಮಯಕ್ಕೆ ಆಗೋದಿಲ್ಲ. ಇದ್ರ ಬದಲಾಗಿ ಬೇರೆ ಯಾವುದೋ ಒಂದು ಕೆಲಸ ನೀವು ಅಂದ್ಕೊಂಡಂಥ ಅದಕ್ಕಿಂತ ಅದ್ಭುತವಾದಂಥ, ಯಾಕೆ ಅಂತ ಹೇಳಿದ್ರೆ 3 ಆಫ್ ಪೆಂಟಿಕಲ್ಸ್ ಪಕ್ಕದಲ್ಲೇ ಹೇರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬೇರೆ ಭಗವಂತನೇ ಬೇರೆಯ ಒಂದು ದಾರಿ ನಿಮಗೆ ತೋರಿಸಿದ್ದಾನೆ ಅಂತ ಹೇಳಿ. ಇದು ಯಾವುದೋ ಒಂದು ಕೆಲಸ ಆಗದೆ ಇದ್ರೂ ಕೂಡ ನಿಮಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತ ಹೆಚ್ಚಾಗಿ ಬೇರೆ ದಾರಿಯಲ್ಲಿ ಆ ಕೆಲಸ ಆಗುವ ಸಾಧ್ಯತೆಗಳು ಬಹಳ ಹೆಚ್ಚಾಗಿ ಇದೆ ಅಂತ ಹೇಳಿ ನಾನು ನೋಡ್ಬೋದು. ನಿಮಗೆ ನೀವು ಅಂದ್ಕೊಂಡಿದ್ದ ಥರನೇ ಆಗ್ತಾ ಇಲ್ವಲ್ಲ, ನೀವು ಅಂದ್ಕೊಂಡಿದ್ದ ಅದು ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಲೈಫ್ ಏನೋ ಒಂದು ಆಗ್ತಾ ಇತ್ತೇನೋ. ಸೊ ಬಟ್ ಆದರೆ ದೇವರ ಸೃಷ್ಟಿಯಲ್ಲಿ ಅಂದರೆ ದೇವ್ರ ಹತ್ರ ನೀವು ಎಷ್ಟು ಬೇಡ್ಕೊಂಡಿದ್ದೀರಿ, ನೀವೆಷ್ಟು ಕಾಡಿದ್ದೀರಿ, ಆ ಭಗವಂತ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಡೆಸ್ಟಿನಿಯಲ್ಲಿ ನೀವೇನು ಅಂದ್ಕೊಂಡಿದ್ದೀರಿ ಅಲ್ವಾ, ಅದಕ್ಕಿಂತ ಹೆಚ್ಚಾಗಿರುವಂಥದ್ದು ಯೂನಿವರ್ಸ್ ರೆಡಿ ಮಾಡ್ತಾ ಇದೆ. ಸೊ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕ್ಲಿಯರ್ ಕಟ್ಟಾಗಿ ಕೂತು ಯೋಚನೆ ಮಾಡಿ, ನಾನು ಯಾವ ವಿಚಾರವಾಗಿ ಅಂದ್ಕೊಂಡಿದ್ದೀನಿ, ಅದು ಆಗಬೇಕಾ ಆಗಬಾರ್ದಾ, ಆಗಿದ್ರೆ ಯಾವ ರೀತಿ ತೊಂದರೆಗಳನ್ನು ನಾನು ಎದುರಿಸ್ಬೇಕಾಗ್ತಿತ್ತು, ಆಗದೆ ಇರೋದಕ್ಕೆ ನನಗೆ ಎಷ್ಟು ಒಳ್ಳೆಯದಾಗಿದೆ ಅನ್ನುವಂತಹ ಅರಿವು ಕೂಡ ನಿಮಗಿದೆ. ಕೂತು ಯೋಚನೆ ಮಾಡಿ ನೋಡಿ. ನಿಮ್ಮ ಮನಸ್ಸು ಈಗ ಅನ್ನಿಸ್ಬೋದು ಈ ಕೆಲಸ ಆಗಲೇಬೇಕಾಗಿತ್ತು, ಆಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಈಗ ಅನ್ನಿಸ್ಬೋದು. ಬಟ್ ಆದರೆ ಅದು ಆಗದೆ ಇರೋದೇ ಬಹಳಷ್ಟು ಉತ್ತಮ ಅಂತ ಹೇಳಿ ನಾನು ಹೇಳ್ಬೋದು. ಸೊ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಒಂದಷ್ಟು ಬ್ಲಾಕೇಜಸ್ ಏನಿತ್ತಲ್ವ ಆ ಬ್ಲಾಕೇಜಸ್ ವಿಚಾರವಾಗಿ ಥಿಂಕ್ ಮಾಡೋದಕ್ಕೆ ಹೋಗ್ಬಿಡಿ. ಓಕೆ, ನಾನು ನಿಮಗೆ ಫಸ್ಟ್ ಕಾರ್ಡ್ ಅವ್ರಿಗೆ ಹೇಳೋದು ಮರ್ತುಬಿಟ್ಟೆ. ನಾನು ಅದ್ಭುತವಾದಂತಹ ಒಂದು ಕ್ರಿಸ್ಟಲ್ನ ನಾನು ತೋರಿಸ್ತಾ ಇದ್ದೀನಿ. ಇದು 7 ಚಕ್ರ ಬ್ರೇಸ್ಲೆಟ್ ಅಂತ ಹೇಳಿ, ಪ್ಯೂರ್ 7 ಚಕ್ರ ಬ್ರೇಸ್ಲೆಟ್. ನಿಮ್ಮ ಆರದಲ್ಲಿ ಏನಾದರೂ ಬ್ಲಾಕೇಜ್ ಆಗಿದ್ದರೆ, ಪ್ರತಿಯೊಬ್ಬರು ಕೇಳ್ತಾ ಇದ್ರಿ
ನನಗೆ ರೀಸನಬಲ್ ಆಗಿ ನನಗೆ ಕ್ರಿಸ್ಟಲ್ಸ್ ಬೇಕು, ಕಡಿಮೆ ರೇಟಿಗೆ ಕೊಡಿ, ನಿಮ್ಮ ಹತ್ರ ಬಹಳ ಕಾಸ್ಟ್ಲಿ ಅಂತ. ಹೌದು, ಏನು ಮಾಡೋದು, ನಾನೆಲ್ಲ ಕ್ರಿಸ್ಟಲ್ಸ್ಗಳು ಪ್ಯೂರ್ ಕ್ರಿಸ್ಟಲ್ಸ್ಗಳೇ ಕೊಡೋದ್ರಿಂದ ಒಂದಷ್ಟು ಕಾಸ್ಟ್ಲಿ ಹೌದು. ಬಟ್ ಆದರೆ ಈ ಕ್ರಿಸ್ಟಲ್ಸ್ ಏನಿದೆಯಲ್ಲ 7 ಚಕ್ರ ಬ್ರೇಸ್ಲೆಟ್, ಇದಕ್ಕೆ 7 ಚಕ್ರಗಳು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ಮ ಬೇರೆ ಬೇರೆ ಯಾವುದಾದ್ರೂ ಒಂದು ಸಮಸ್ಯೆಗಳಿರಲಿ 7 ಚಕ್ರನೂ ಕೂಡ ಇದು ಮಾಡುತ್ತೆ. ಹಾಗೆ ನಿಮ್ಮನ್ನು ಬಹಳಷ್ಟು ಪ್ರೊಟೆಕ್ಷನ್ನಲ್ಲಿ ಇಡುತ್ತೆ. ಲಾವ ಇರೋದ್ರಿಂದ ನಿಮ್ಮನ್ನು ಬಹಳಷ್ಟು ಪ್ರೊಟೆಕ್ಷನ್ನಲ್ಲಿ ಇಡುತ್ತೆ ಈ ಬ್ರೇಸ್ಲೆಟ್ ಅಂತಲೇ ಹೇಳ್ಬಹುದು. ಇದಕ್ಕೆ ಎಷ್ಟು ಕಾಸ್ಟ್ ಅಂತ ಹೇಳಿದ್ರೆ ವಿತ್ ಕೊರಿಯರ್ ಚಾರ್ಜ್ ಸೇರಿಸಿ 1200 ಇರುತ್ತೆ. ಇದು ಎಲ್ಲದಕ್ಕೂ ಕೂಡ ನಿಮ್ಮನ್ನು ಸ್ಪಿರಿಚುವಲ್ ಕನೆಕ್ಟ್ ಮಾಡೋದಕ್ಕೆ, ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಮಾಡೋದಕ್ಕೆ, ಸಡನ್ನಾಗಿ ಭಯ ಕಾಡುವಂಥದ್ದು, ನಿಮ್ಮ ಸೋಲಾರ್ ಪ್ಲಕ್ಸ್ ಚಕ್ರ ಆಗಿರೋದ್ರಿಂದ ಬ್ಲಾಕೇಜ್ ಆಗಿದ್ದರೆ, ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ತುಂಬ ಬ್ಲಾಕೇಜಸ್ ಆಗಿದ್ದರೆ ಅದನ್ನು ಕೂಡ ಆ್ಯಕ್ಟಿವ್ ಮಾಡುತ್ತೆ. ಟೈಗರ್ ಐ ನಿಮ್ಮ ಇನ್ನರ್ ಬೂಸ್ಟ್ ಮಾಡುತ್ತೆ. ಗ್ರೀನ್ ಅವೆಂಚುರಿನ್ ಸಡನ್ ಲಕ್ ಕ್ರಿಯೇಟ್ ಮಾಡುತ್ತೆ. ಟರ್ಕಾಯ್ಶ್ ಇತ್ತೀಚೆಗಷ್ಟೇ ನಾನು ಹೇಳಿದೆ, ಟರ್ಕಾಯ್ಶ್ ಏನು ಅಂತ ಹೇಳಿದ್ರೆ ಬಹಳಷ್ಟು ನಿಮಗೆ ನೆಗೆಟಿವ್ ದೃಷ್ಟಿಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ತೆಗೆದು ಲಕ್ಕನ್ನು ಬಹಳಷ್ಟು ಎತ್ತರಕ್ಕೆ ಬೆಳೆಯುವಂತಹ ತಾಕತ್ತು ಕೊಡುತ್ತೆ ಟರ್ಕಾಯ್ಶ್. ಓಕೆ, ಇಲ್ಲಿ ಲ್ಯಾಪಿಸ್ ಲಿಜೋಲಿ ನೀವೇನಾದರೂ ಮಾತಾಡುವಾಗ ಸಿಕ್ಕಾಕೊಳ್ಳೋದು ಅಥವಾ ನಿಮ್ಮ ಮಾತುಗಳು ಯಾರೇ ಅಂದರೆ ನಿಮ್ಮ ಮಾತಿಗೆ ತೂಕ ಇಲ್ಲದೆ ಇರುವಂಥದ್ದು, ಬೆಲೆನೇ ಕೊಡದೇ ಇರುವಂಥದ್ದು ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಲ್ಯಾಪಿಸ್ ಲಿಜೋಲಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಮಾತು ಬಹಳಷ್ಟು ಹಿರಿತವಾಗಿರುತ್ತೆ. ಹಾಗೆ ಬಹಳಷ್ಟು ಜನಕ್ಕೆ ನಿಮ್ಮ ಮಾತು ಒಂದು ರೀತಿ ವೇದವಾಕ್ಯದ ರೀತಿ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಇದ್ರ ಪಕ್ಕದಲ್ಲೇ ಅಮಿತಿಸ್ಟನ್ನ ಸೇರಿಸಿ ಮಾಡಿರೋದ್ರಿಂದ ಒಂದಷ್ಟು ದೈವಿಕ ಶಕ್ತಿನೂ ಕೂಡ ನಿಮ್ಮ ಮಾತಲ್ಲಿ ಇರುತ್ತೆ ಅಂತ ಹೇಳಬಹುದು. ಇದೇ ಫಸ್ಟ್ ಟೈಮ್ ಬಹಳ ಕಡಿಮೆ ರೇಟಲ್ಲಿ ನಾನು ಈ ಕ್ರಿಸ್ಟಲ್ಸ್ನ ಬಿಡ್ತಾ ಇದ್ದೀನಿ. 1200 ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ಈ ಸೆಕೆಂಡ್ ಕಾರ್ಡಲ್ಲಿ ಏನು ನೋಡ್ತಾ ಇದ್ದೀನಲ್ವಾ, ಇನ್ನು ನೈಟ್ ಆಫ್ ವಾಂಡ್ಸ್ ಅಂದರೆ ಈ ವಿಚಾರದಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಬೇರೆ ರೀತಿ ಇದನ್ನು ಯೋಚನೆ ಮಾಡಿ, ಬೇರೆ ದಾರಿನ ಯೋಚನೆ ಮಾಡಿ. ನಿಮ್ಮ ಲೈಫಲ್ಲಿ ಇನ್ನೂ ಏನೇನು ಆಗಬೇಕಾಗಿತ್ತು ಅದ್ರ ಬಗ್ಗೆ ನೀವು ಗಮನ ಹರಿಸಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಲೈಫು ಬೇರೆ ಕಡೆ ಏನಾದರೂ ದಿಕ್ಕು ಬದಲಿಸಿದ್ರಿ ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆ ವಿಚಾರಗಳು, ಬಹಳಷ್ಟು ಅದ್ಭುತ ದಿನಗಳು ನಿಮ್ಮ ಮುಂದೆ ಭಗವಂತನೇ ಒಂದು ಸೃಷ್ಟಿ ಮಾಡಿಟ್ಟಿದ್ದಾನೆ ಅಂತ ಹೇಳಿ. ಬಹಳ ಆಪರ್ಚುನಿಟೀಸ್ ಬೇರೆ ರೀತಿಯಲ್ಲಿ ನಿಮಗೋಸ್ಕರ ಕಾದು ಕೂತಿದೆ. ನೀವು ಯಾವುದೋ ಆಗದೇ ಇರುವಂತಹ ಕೆಲಸದ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡು ಕೂತಿದ್ದೀರಿ. ಒಳ್ಳೇದಾಗೋದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕಾಗತ್ತೆ ನೀವು ಅನ್ನುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3ನೇಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ಏನಾಗಿದೆ ಅವರ ರೀಡಿಂಗ್. ಎಸ್ ಆರ್ ನೋ ರೀಡಿಂಗ್ ಏನಾಗಿದೆ ನೋಡೋಣ. ನೀವು ಅಂದ್ಕೊಂಡಂತಹ ಕೆಲಸ, ನೀವು ಅಂದ್ಕೊಂಡಂತಹ ಸಮಯಕ್ಕೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ, ಓಕೆ ಓಕೆ 10 ಆಫ್ ವಾಂಡ್ಸ್ ಬಂದಿದೆ. ನೀವು ಯಾವುದೇ ಕೆಲಸದ ವಿಚಾರದಲ್ಲಿ ನೋಡ್ತಾ ಇರಲಿ ಅಥವಾ ನೀವು ಯಾವುದೇ ಒಂದು ವಿಚಾರದಲ್ಲಿ ಇದನ್ನು ನೋಡ್ತಾ ಇರಲಿ, ಬಹಳನೇ ಎಲ್ಲದರಲ್ಲೂ ಅದರಲ್ಲೆಲ್ಲ ಟಾಸ್ಕ್ಗಳನ್ನು ಎದುರಿಸಿ ನೀವು ಮುಂದೆ ಬಂದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳ ವಿಚಾರದಲ್ಲಿ ಅಂದರೆ ಎಷ್ಟೇ ನಿಮ್ಮ ವರ್ಕ್ ಪ್ರೆಷರ್ ಆಗಿರಬಹುದು, ನಿಮ್ಮ ಮನೆಗಳಲ್ಲಿ ಯಾವುದೋ ಒಂದು ಟೆನ್ಷನಲ್ಲಿ ಓಡಾಟಗಳಾಗಿರಬಹುದು, ಬಹಳ ವಿಚಾರದಲ್ಲಿ ಸಂಬಂಧಗಳಲ್ಲಾಗಿರಬಹುದು, ಬಿಸ್ನೆಸ್ಸಲ್ಲಾಗಿರಬಹುದು, ಏನೇ ಟೆನ್ಷನ್ಸ್ಗಳನ್ನು ನೀವು ನೋಡ್ತಾ ಇದ್ರಲ್ಲ ಅದಕ್ಕೆಲ್ಲ ಅಂತ್ಯದ ಸಮಯ, ಎಂಡಿಂಗ್ ಟೈಮ್ಗೆ ಬಂದುಬಿಟ್ಟಿದ್ದೀರಿ. ಈಗ ನಿಮಗೆ ನೋವು ಅನಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಯಾವುದೇ ಇಲ್ಲಿ ನೋಡಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಅಗೇನ್ ಇಲ್ಲಿ ಯಾವುದೇ ಒಂದು ವಿಚಾರ ಬಹಳ ಸ್ಟ್ರಾಂಗ್ ಆಗಿ 2 ಕಾರ್ಡ್ ಬಂದಿರೋದ್ರಿಂದ ಅಗೇನ್ ನಿಮ್ಮ ಲೈಫಲ್ಲಿ ನೀವೇನೇ ಸಮಸ್ಯೆ ಇದ್ರೂ ಕೂಡ ಅನುಭವಿಸಿದಂಥದ್ದು ಆಗೋಯ್ತು. ಇಲ್ಲಿ ಫೂಲ್ ಕಾರ್ಡ್ ಬಂದಿದೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಇಷ್ಟು ದಿನ ಏನು ದುಡುಕಿ ಯಾವುದ್ಯಾವುದೋ ನಿರ್ಧಾರಗಳನ್ನು ತಗೊಳ್ತಾ ಇದ್ರಿ, ಯಾವುದ್ಯಾವುದೋ ವಿಚಾರಗಳನ್ನು ಮಾಡ್ತಾ ಇದ್ರಿ, ಏನೇನೋ ಯೋಚನೆ ಮಾಡ್ತಾ ಇದ್ರಿ, ಯಾರಾದರೂ ಹೇಳೋದನ್ನ ಅದನ್ನು ಸರಿಯಾದ ರೀತಿಯಲ್ಲಿ ಕೇಳ್ತಾನೂ ಕೂಡ ಇರಲಿಲ್ಲ ನೀವು. ಸೊ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಈ ಕರ್ಮ ಏನಿದೆಯಲ್ಲ ನಿಮ್ಮ ಲೈಫಲ್ಲಿ ಏನೆಲ್ಲ ಅಚೀವ್ ಮಾಡಬೇಕು ಅಥವಾ ಏನೆಲ್ಲ ಅಂದ್ಕೊಂಡಿದ್ದೀರಿ ಅಲ್ವಾ, ಆಗಬೇಕು ಆಗಬಾರ್ದು ಅನ್ನೋದು ನೀವೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಲ್ಲ, ಈ ಪೀರಿಯಡ್ ಇಷ್ಟು ದಿನದವರೆಗೂ ಕೂಡ ಆಗದೇ ಇರೋದಕ್ಕೆ ನಿಮ್ಮ ಯಾವುದೋ ಒಂದು ಕರ್ಮಗಳ ಅನುಸಾರವಾಗಿ ಅನುಭವಿಸ್ತಾ ಇದ್ರಿ. ಯಾವುದೋ ಒಂದು ಬೇಡಿಕೆಗಳನ್ನು ಬಹಳಷ್ಟು ದೇವ್ರ ಹತ್ರ ಇಟ್ಟಿದ್ರಿ, ಆಗದೆ ಇರೋದಕ್ಕೆ ಕಾರಣ
ನಿಮ್ಮ ಕರ್ಮದ ಅನುಸಾರ ಅಂತ ಹೇಳಿ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಅಗೇನ್ ಇಲ್ಲಿ 1 ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಇನ್ನು 2 ತಿಂಗಳ ನಂತರ ಅಥವಾ 1 ತಿಂಗಳ ನಂತರ ಈ ಕೆಲಸ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಹಾಗೆ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಏನು ನಿಮ್ಮ ಯೋಚನೆಗಳಾಗಿರಬಹುದು, ಒಂದು ರೀತಿ ಸಕ್ಸಸ್ನ ಹತ್ತಕ್ಕೆ ಹೋಗ್ತೀರಿ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಸ್ಟ್ರಾಂಗ್ ಆಗಿ ನಿಮ್ಮಲ್ಲಿ ಏನು ಆ ಋಣ ಇತ್ತಲ್ವಾ, ಇಷ್ಟು ದಿನದವರೆಗೂ ಸಮಸ್ಯೆಗಳಿಂದ ನೀವು ಒದ್ದಾಡಬೇಕಾಗಿತ್ತು, ಅಥವಾ ಇಷ್ಟು ದಿನದವರೆಗೂ ಏನಿತ್ತಲ್ವಾ, ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ 10 ಆಫ್ ಕಪ್ಸ್ ಆಗಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆಗಳಿಗೆಲ್ಲ ಅಂತ್ಯ, ಅಂದರೆ ನಿಮ್ಮ ಕೆಟ್ಟ ಕರ್ಮಗಳಿಗೆಲ್ಲ ಅಂತ್ಯ ಕಂಡಾಯಿತು. ಇನ್ನು 2 ತಿಂಗಳಲ್ಲಂತೂ ಬಹಳಷ್ಟು ರಿಕವರ್ ಆಗೋಗ್ಬಿಡ್ತೀರಿ ನೀವು. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಹಾಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮ್ಮ ಹತ್ರ ಹಣ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಬಟ್ ಈ ಕೆಲಸ ಆಗುತ್ತೆ, ಬಟ್ ಆದರೆ ಈಗಲೇ ಅಲ್ಲ, 2 ತಿಂಗಳ ನಂತರದಲ್ಲಿ ಈ ಕೆಲಸ ಅಚಾನಕ್ಕಾಗಿ ಆಗ್ತಾ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ಕರ್ಮಗಳು ಕಳೆಯುವಂತಹ ಸಮಯ ಇದಾಗಿದೆ. ಸೊ ಹಾಗಾಗಿ ಈ ಟೈಮಲ್ಲಿ ಸಡನ್ನಾಗಿ ನೀನು ಅಂದ್ಕೊಂಡಿದ್ದ ಕೆಲಸ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಇಲ್ಲ, ಈ ಕರ್ಮನ ನೀವು ಕಳೆದ ಮೇಲೆ 2 ತಿಂಗಳ ನಂತರದಲ್ಲಿ ಆ ಕೆಲಸ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಗಮನ ಹರಿಸಿ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಏನೋ ಒಂದು ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಬಹಳಷ್ಟು ಹಣನ ತುಂಬ ಪೋಲ್ ಮಾಡ್ತೀರಿ ಅಂತ ಹೇಳಿ ತೋರಿಸುತ್ತೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯೋಚನೆ ಮಾಡಿ ಯಾವುದೇ ಒಂದು ಲೈಫಲ್ಲಿ ಭಗವಂತ ನಿಮ್ಮ ಜೊತೆ ಇನ್ನು ಮುಂದೆ ಇರೋದಕ್ಕೆ ಶುರು ಮಾಡ್ತಾನೆ. ಅಂದರೆ ನಿಮ್ಮ ಜೊತೆಯಲ್ಲಿ ದೈವಶಕ್ತಿನೂ ಕೂಡ ಇರುತ್ತೆ ಇನ್ನು ಮುಂದೆ. ಇಷ್ಟು ದಿನದವರೆಗೂ ಕೂಡ ನೀವು ಕರ್ಮದ ಅನುಸಾರವಾಗಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಅನುಭವಿಸಬೇಕಾಗಿತ್ತು, ಬಟ್ ಆದರೆ ಬಹಳಷ್ಟು ತಿಳಿಯಾಗಿ ಅದು ಹೋಗ್ತಾ ಇದೆ, ಆ ಸಮಸ್ಯೆ ಹೋಗ್ತಾ ಇದೆ. ದುಃಖಗಳಿತ್ತು, ಅಳು ಇತ್ತು, ಕೆಲಸದಲ್ಲಿ ಒತ್ತಡಗಳಿತ್ತು, ಎಲ್ಲನೂ ಇತ್ತು. ಬಟ್ ಆದರೆ ಇನ್ನು ಮುಂದೆ ಚೆನ್ನಾಗಿ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಬಹಳಷ್ಟು ಜನಕ್ಕೆ ಏನು ಕೇಳ್ತಾ ಇದ್ರಲ್ವಾ, ಬಹಳಷ್ಟು ಕಡಿಮೆ ರೇಟಿಗೆ ಎಲ್ಲನೂ ಇರುವಂತಹ ಬ್ರೇಸ್ಲೆಟ್ ಬೇಕು ಅಂತ ಹೇಳಿ, ದಿಸ್ ಇಸ್ 7 ಚಕ್ರ ಬ್ರೇಸ್ಲೆಟ್. ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಬ್ಲಾಕೇಜ್ ಇತ್ತು ಅಂತ ಹೇಳಿದ್ರು ಕೂಡ ಏನಾಗುತ್ತೆ, ಒಂದು ನಿಮ್ಮ ಲವ್ ಲೈಫ್ ಹಾಳಾಗ್ಬೋದು, ನಿಮ್ಮ ರಿಲೇಷನ್ಶಿಪ್ ಲೈಫ್ ಹಾಳಾಗ್ಬೋದು, ಹಾಗೆ ಇನ್ನೊಂದು ನಿಮ್ಮ ಮನಿ ಸ್ಟ್ರಕ್ ಆಗುವಂಥದ್ದಾಗಿರ್ಬೋದು, ಹಾಗೆ ನಿಮ್ಮ ಮಾತುಗಳು ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು ಅಥವಾ ಜಗಳ ಗಂಟರ ರೀತಿ ನೀವು ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು. ನಿಮ್ಮಲ್ಲಿ ಏನಾದರೂ ಬ್ಲಾಕೇಜ್ ಇತ್ತು ಅಂತ ಹೇಳಿದ್ರೆ 7 ಚಕ್ರ ಬ್ರೇಸ್ಲೆಟ್ ಫಾರ್ ದಿ ಫಸ್ಟ್ ಟೈಮ್ ಬಹಳಷ್ಟು ಕಮೆಂಟ್ ಹಾಕಿದ್ರಿ ನೀವು ನಿನ್ನೆ ಅಂತ ಹೇಳಿರೋದು, ಮೊನ್ನೆಯ ವಿಡಿಯೋದಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಕ್ರಿಸ್ಟಲ್ಸ್ನ ಕೊಡಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, 7 ಚಕ್ರ ಬ್ರೇಸ್ಲೆಟ್ನ 1200ಗೆ, ಅಂದರೆ ವಿತ್ ಕೊರಿಯರ್ ಚಾರ್ಜ್ ಸೇರಿಸಿ ನಾನು 1200ಗೆ ಇದನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಯಾರೆಲ್ಲ 3rd ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಆ ಕೆಲಸ ಆಗುತ್ತೆ ಅನ್ನುವಂಥದ್ದು ಬಂದಿದೆ. ದಯವಿಟ್ಟು ನೀವು ಯಾಕಾಗಿಲ್ಲ, ಈಗಲೇ ಆಗಬೇಕು, ಆಗದೆ ಇರೋದಕ್ಕೆ ಬಹಳಷ್ಟು ಒಳ್ಳೆಯದೇ ಅಂತಲೇ ಹೇಳ್ಬೋದು. ಏಕೆಂದರೆ ಹೇಳಿದ್ರೆ ಇದು ಭಾಳ ದುಃಖದಲ್ಲಿದ್ದೀನಿ, ಭಾಳ ನೋವಲ್ಲಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಕರ್ಮಗಳು ಕಳೀತಾ ಬಂದಿದೆ ಈಗ ಆಲ್ರೆಡಿ. ಸೊ ಇನ್ನು 2 ತಿಂಗಳು ತಡೆದ್ರಿ ಅಂತ ಹೇಳಿದ್ರೆ ಅದ್ಭುತವಾದಂತಹ ದಿನಗಳು, ಹೊಸ ಯೋಚನೆಗಳು, ಹೊಸ ದಾರಿಗಳು ನಿಮ್ಮ ಹತ್ರ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.